ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್. ಇವತ್ತಿನ ತರಗತಿಗೆ ಸ್ವಾಗತ. ಇವತ್ತಿನ ತರಗತಿಯ ವಿಷಯ ಕಟಿಂಗ್ ಫ್ಲೂಯಿಡ್. ನಿನ್ನೆ ನಾವು ಲೂಬ್ರಿಕೇಟನ್ಗೆ ಸಂಬಂಧಪಟ್ಟಂತೆ ವಿಚಾರನ ಡಿಸ್ಕಷನ್ ಮಾಡಿದ್ವಿ. ಇವತ್ತು ನಾವು ಕಟಿಂಗ್ ಫ್ಲೂಯಿಡ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಏನಿದು ಕಟಿಂಗ್ ಫ್ಲೂಯಿಡ್ ಅಂತಂದರೆ ಕಟಿಂಗ್ ಫ್ಲೂಯಿಡ್ and compounds are the substances used for efficient cutting while cutting operations takes place. ಕಟಿಂಗ್ ಆಪ್ರೇಷನ್ ಮಾಡಬೇಕಾದ್ರೆ, ಕಟಿಂಗ್ ಆಪ್ರೇಷನ್ನು ಎಫಿಷಿಯೆಂಟಾಗಿ ಆಗಬೇಕಾದ್ರೆ ಅಲ್ಲಿ ನಾವು ಈ ಕಟಿಂಗ್ ಫ್ಲೂಯಿಡ್ ಮತ್ತು ಅದರ ಕಾಂಪೌಂಡ್ಸನ್ನು ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಅಂದರೆ ಪೋಷಣೆ ಮಾಡುತ್ತೆ. ಈಗ ನಾವು ಫುಡ್ಡೆಲ್ಲ ಕೊಟ್ಟು ನಮಗೆಲ್ಲ ಶಕ್ತಿ ಎಲ್ಲ ಬರುತ್ತಲ್ಲ, ಆ ಥರ ಅದು ಪೋಷಣೆ ಮಾಡುತ್ತೆ. ಸಬ್ಸ್ಟೆನ್ಸ್ ಅಂದರೆ ಅದು. ಸೊ ಆ ಥರ ಯೂಸ್ ಮಾಡ್ಕೊಂಡಿದ್ದು ಕಟಿಂಗ್ ಎಫಿಷಿಯೆನ್ಸಿನ ಜಾಸ್ತಿ ಮಾಡುತ್ತೆ. ಮತ್ತು ಟೂಲು ಅಥವಾ ಮೆಟಲ್ಲು ಯಾವುದಾದ್ರು ಹಾಳಾಗೋದನ್ನು ಅವಾಯ್ಡ್ ಮಾಡುತ್ತೆ. ಅದನ್ನು ಕಟಿಂಗ್ ಫ್ಲೂಯಿಡ್ ಅಂತ ಕರೀತಾರೆ. ದ ಮೈನ್ ಫಂಕ್ಷನ್ ಆಫ್ ಕಟಿಂಗ್ ಫ್ಲೂಯಿಡ್. ಈ ಕಟಿಂಗ್ ಫ್ಲೂಯಿಡ್ದು ಮೈನ್ ಫಂಕ್ಷನ್ಸ್ ಏನು ಅಂತ ನೋಡೋದಾದರೆ, ನಂಬರ್ 1, ಟು ಕೂಲ್ ದಿ ಟೂಲ್ ಆಸ್ ವೆಲ್ ಆಸ್ ದಿ ವರ್ಕ್ ಪೀಸ್. ಇದು ಮೊದಲನೇ ಕೆಲಸ ಏನಪ್ಪ ಮಾಡುತ್ತೆ ಅಂತಂದರೆ, ಟೂಲು ಮತ್ತು ವರ್ಕ್ ಪೀಸು ಎರಡೂ ಕೂಲ್ ಮಾಡುತ್ತೆ. ಎರಡನೇದು, ಟು ರೆಡ್ಯೂಸ್ ದ ಫ್ರಿಕ್ಷನ್ ಬಿಟ್ವೀನ್ ದಿ ಚಿಪ್ಸ್ ಆ್ಯಂಡ್ ದಿ ಟೂಲ್ ಫೇಸ್ ಬೈ ಲುಬ್ರಿಕೇಟಿಂಗ್. ಈ ಕಟಿಂಗ್ ಮಾಡಬೇಕಾದ್ರೆ ಕಟಿಂಗ್ ಟೂಲ್ಗೆ ಈ ಜಾಬಿಂದ ಬರುವಂಥ ಚಿಪ್ಸು ಜೊತೆಲೇ ಇರುತ್ತಲ್ಲ, ಅದು ಎರಡರೂ ಫ್ರಿಕ್ಷನ್ ಶುರು ಆಗುತ್ತೆ ಅಲ್ಲಿ. ಈ ಕೂಲೆಂಟು ಅಥವಾ ಕಟಿಂಗ್ ಫ್ಲೂಯಿಡು ಅಲ್ಲಿ ಫ್ರಿಕ್ಷನ್ನ ರೆಡ್ಯೂಸ್ ಮಾಡುತ್ತೆ. ಮತ್ತು ಟು ಪ್ರಿವೆಂಟ್ ದಿ ಚಿಪ್ಸ್ ಫ್ರಮ್ ಗೆಟಿಂಗ್ ವೆಲ್ಡೆಡ್ ಟು ದಿ ಟೂಲ್ ಕಟಿಂಗ್ ಎಡ್ಜ್. ಮತ್ತು ನೀವೇನು ಅಲ್ಲಿ ಕಟಿಂಗ್ ಫ್ಲೂಯಿಡ್ ಎಲ್ಲ ಏನೂ ಹಾಕಲಿಲ್ಲ ಅಂತಂದರೆ ಅಲ್ಲಿ ಕಟಿಂಗ್ ಟೂಲ್ ಎಡ್ಜಲ್ಲಿ ಉತ್ಪತ್ತಿಯಾಗುವಂಥ ಚಿಪ್ಸು ವೆಲ್ಡ್ ಆಗಿಬಿಡುತ್ತೆ. ಉತ್ಪತ್ತಿಯಾಗುವಂಥ ಚಿಪ್ಸು ಅಲ್ಲೇ ಅಂಟ್ಕೊಂಡ್ಬಿಡುತ್ತೆ. ಅದನ್ನು ಇದು ಪ್ರಿವೆಂಟ್ ಮಾಡುತ್ತೆ, ಅವಾಯ್ಡ್ ಮಾಡುತ್ತೆ. ಮತ್ತು ಟು ಫ್ಲಶ್ ಅವೇ ದ ಚಿಪ್ಸ್. ಮತ್ತು ಅಲ್ಲಿಂದ ಚಿಪ್ಸ್ನ ಉತ್ಪತ್ತಿಯಾಗುವಂಥ ಚಿಪ್ಸ್ನ ಕಟಿಂಗ್ ಮಾಡ್ತಾ ಇರುವಂಥ ಜಾಗದಿಂದ ದೂರ ತಳ್ಳಿಬಿಡುತ್ತೆ. ನೆಕ್ಸ್ಟು ಟು ಪ್ರಿವೆಂಟ್ ಕರೋಷನ್ ಆಫ್ ದಿ ವರ್ಕ್ ಆ್ಯಂಡ್ ದಿ ಮೆಷಿನ್. ಮತ್ತು ಇದರಲ್ಲಿ ಸ್ವಲ್ಪ ಆಯಿಲ್ ಸಬ್ಸ್ಟೆನ್ಸು ಇರುತ್ತೆ. ಹಾಗಾಗಿ ಈ ಕಟಿಂಗ್ ಫ್ಲೂಯಿಡ್ ಏನಪ್ಪ ಮಾಡುತ್ತೆ ಅಂದರೆ ವರ್ಕು ಮತ್ತು ಮೆಷಿನ್ ಎರಡರದ್ದು ಕರೋಷನ್ ಆಗೋದ್ರಿಂದ ಅವಾಯ್ಡ್ ಮಾಡುತ್ತೆ. ಮತ್ತು ಇದರಿಂದ ಅಡ್ವಾಂಟೇಜಸ್ ಏನಪ್ಪ ಅಂತಂದರೆ, ಆ್ಯಸ್ ದ ಕಟಿಂಗ್ ಫ್ಲೂಯಿಡ್ ಕೂಲ್ಸ್ ದ ಟೂಲ್ ವಿಲ್ ರಿಟೈನ್ ಇಟ್ಸ್ ಹಾರ್ಡ್ನೆಸ್ ಫಾರ್ ಎ ಲಾಂಗರ್ ಪೀರಿಯಡ್, ಸೊ ದ ಟೂಲ್ ಲೈಫ್ ಈಸ್ ಮೋರ್. ಅಂದರೆ ಇದು ಕಟಿಂಗ್ ಫ್ಲೂಯಿಡ್ಡು ಟೂಲು ಮತ್ತು ಮೆಟಲ್ನ ಕೂಲ್ ಮಾಡೋದ್ರಿಂದ ಈ ಟೂಲು ಲಾಂಗ್ ಲೈಫ್ ತನಕ ಬಾಳಿಕೆ ಬರುತ್ತೆ. ಅದು ಹಾರ್ಡ್ನೆಸ್ಸು ಎಲ್ಲ ಹಾಗೇ ರಿಟೈನ್ ಆಗುತ್ತೆ. ಈಗ ನೀವು ಕಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಆ ಹೀಟ್ ಪ್ರೊಡ್ಯೂಸ್ ಆಗಿ ಕೆಲವು ಸಲ ರೆಡ್ ಹಾಟ್ ಕಂಡೀಷನ್ಗೂ ಹೋಗುವಂಥ ಚಾನ್ಸಸ್ಸು ಇರ್ತದೆ. ಅಂಥ ಟೈಮಲ್ಲಿ ಟೂಲು ತನ್ನ ಹಾರ್ಡ್ನೆಸ್ನ ಕಳ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ. ಇದು ಈ ಕಟಿಂಗ್ ಫ್ಲೂಯಿಡ್ಡು ಆ ಹೀಟಿಂಗ್ ಹಾಕೋದನ್ನೇ ಅವಾಯ್ಡ್ ಮಾಡಿಬಿಡುತ್ತೆ. ಆವಾಗ ಈ ಟೂಲ್ದು ಹಾರ್ಡ್ನೆಸ್ಸು ಎಲ್ಲ ಹಾಗೆ ರಿಟೈನ್ ಆಗೋದ್ರಿಂದ ಟೂಲ್ ಲೈಫು ಜಾಸ್ತಿ ಬರುತ್ತೆ. ಬಿಕಾಸ್ ಆಫ್ ದ ಲೂಬ್ರಿಕೇಟಿಂಗ್ ಫಂಕ್ಷನ್, ದ ಫ್ರಿಕ್ಷನ್ ಈಸ್ ರೆಡ್ಯೂಸ್ಡ್ ಆ್ಯಂಡ್ ದಿ ಹೀಟ್ ಜನರೇಟೆಡ್ ಈಸ್ ಲೆಸ್. ಎ ಹೈಯರ್ ಕಟಿಂಗ್ ಸ್ಪೀಡ್ ಕ್ಯಾನ್ ಬಿ ಸೆಲೆಕ್ಟೆಡ್. ಈ ಕಟಿಂಗ್ ಫ್ಲೂಯಿಡಲ್ಲಿರುವಂಥ ಸ್ವಲ್ಪ ಲೂಬ್ರಿಕೇಟಿಂಗ್ ಅದರಲ್ಲಿ ಏನಿದೆ ಲೂಬ್ರಿಕೇಟಿಂಗ್ ಮಾಡುವಂಥ ವ್ಯವಸ್ಥೆ, ಅದು ಕೂಡ ಈ ಕಟಿಂಗ್ ಮಾಡ್ತಾ ಇರೋಂಥ ಕಟಿಂಗ್ ಪ್ರೋಸೆಸ್ಸಲ್ಲಿ ಜನ್ರೇಟ್ ಆಗುವಂಥ ಹೀಟನ್ನ ರೆಡ್ಯೂಸ್ ಮಾಡ್ಕೊಳ್ತಾ ಹೋಗುತ್ತೆ. ಅಲ್ಲಿ ಫ್ರಿಕ್ಷನ್ನ ಕಮ್ಮಿ ಮಾಡುತ್ತೆ. ಫ್ರಿಕ್ಷನ್ ಕಮ್ಮಿ ಆದಾಗ ಆಟೋಮೆಟಿಕ್ಕಾಗಿ ಅಲ್ಲಿ ಜನ್ರೇಟ್ ಆಗುವಂಥ ಹೀಟು ಕಮ್ಮಿ ಆಗುತ್ತೆ. ಮತ್ತು ಯಾವಾಗ ಅಲ್ಲಿ ಫ್ರಿಕ್ಷನ್ ಕಮ್ಮಿ ಆಗುತ್ತೆ, ಹೀಟ್ ಕಮ್ಮಿ ಆಗುತ್ತೆ, ಅಲ್ಲಿ ನಾವು ಕಟಿಂಗ್ ಸ್ಪೀಡನ್ನ ಜಾಸ್ತಿ ಮಾಡ್ಕೋಬೋದು. ಕಟಿಂಗ್ ಸ್ಪೀಡ್ ಜಾಸ್ತಿ ಮಾಡಿಕೊಂಡು ಕೆಲಸ ಮಾಡ್ಬೋದು. ಯಾವಾಗ ಕಟಿಂಗ್ ಸ್ಪೀಡ್ ಜಾಸ್ತಿ ಮಾಡ್ಕೋತೀವಿ ಆವಾಗ ಕೆಲಸ ಬೇಗ ಆಗುತ್ತೆ.
ಮತ್ತು ಆಸ್ ದ ಕೂಲೆಂಟ್ ಅವಾಯ್ಡ್ಸ್ ದ ವೆಲ್ಡೆಡ್ ಆ್ಯಕ್ಷನ್ ಆಫ್ ದ ಚಿಪ್ ಟು ದ ಟೂಲ್ ಕಟಿಂಗ್ ಎಡ್ಜ್. ಈ ಕಟಿಂಗ್ ಫ್ಲೂಯಿಡ್ಡು ವೆಲ್ಡಿಂಗ್ ಆ್ಯಕ್ಷನ್ ಅಂದರೆ ಟೂಲ್ ಕಟಿಂಗ್ ಮಾಡುತ್ತಲ್ಲ ಎಡ್ಜು, ಆ ಎಡ್ಜಲ್ಲಿ ಅಲ್ಲಿ ಬರುವಂಥ ಚಿಪ್ಸು ವೆಲ್ಡ್ ಆಗುತ್ತಲ್ಲ, ಅದನ್ನು ಅವಾಯ್ಡ್ ಮಾಡುತ್ತಲ್ಲ. ಕೂಲೆಂಟ್ದು ಅಥವಾ ಕಟಿಂಗ್ ಫ್ಲೂಯಿಡ್ದು ಮೇಯ್ನ್ ಅದನ್ನು ಅಲ್ಲಿ ವೆಲ್ಡ್ ಆಗೋದನ್ನು ಅವಾಯ್ಡ್ ಮಾಡಿಬಿಡುತ್ತೆ. ದ ಬಿಲ್ಟಪ್ ಎಡ್ಜ್ ಈಸ್ ನಾಟ್ ಫಾರ್ಮ್ಡ್. ಅಲ್ಲಿ ಬಿಲ್ಟಪ್ ಎಡ್ಜು ನಾಟ್ ಫಾರ್ಮ್ ಆಗೋದಿಲ್ಲ. ಅದಕ್ಕೆ ತಕ್ಕಂತೆ ಇರುವಂಥ ಕಟಿಂಗ್ ಆಗ್ತಾ ನಾವು ಏನಾದ್ರು ಒಂದು ವಸ್ತು ಯೂಸ್ ಮಾಡ್ತಾಯಿದ್ರೆ ಅದು ಕೂಲೆಂಟೆಲ್ಲ ಯೂಸ್ ಮಾಡಲಿಲ್ಲ ಅಂತಂದರೆ ಸವಿತಾ ಬಂದ್ಬಿಟ್ಟು ಅಲ್ಲಿ ಬೇರೆ ಫಾರ್ಮ್ ಆಗೋಕ್ಕೆ ಶುರು ಆಗುತ್ತೆ ಕಟಿಂಗ್ ಎಡ್ಜು. ಇಲ್ಲಿ ಕಟಿಂಗ್ ಫ್ಲೂಯಿಡನ್ನ ಯೂಸ್ ಮಾಡೋದ್ರಿಂದ ಆ ಥರ ಎಡ್ಜು ಫಾರ್ಮ್ ಆಗೋದಿಲ್ಲ. ಕಟಿಂಗ್ ಎಡ್ಜೇ ಇರುತ್ತೆ. ನಾವು ಏನು ಒರಿಜಿನಲ್ ಆಗಿ ಕಟಿಂಗ್ ಟೂಲ್ ತೊಗೊಂಡಿರ್ತೀವಿ ಅದೇ ಎಡ್ಜು ಇರುತ್ತೆ. ದ ಟೂಲ್ ಈಸ್ ಕೆಪ್ಟ್ ಶಾರ್ಪ್ ಆ್ಯಂಡ್ ಗುಡ್ ಸರ್ಫೇಸ್ ಫಿನಿಶ್ ಈಸ್ ಒಬ್ಟೈನ್ಡ್. ಸೊ ಯಾವಾಗ ಟೂಲು ಶಾರ್ಪ್ ಆಗಿರುತ್ತೆ ಆವಾಗ ಆ ವರ್ಕ್ದು ಸರ್ಫೇಸ್ ಫಿನಿಶಿಂಗ್ ಕೂಡ ಒಳ್ಳೆ ಫಿನಿಶಿಂಗ್ ಸಿಗುತ್ತೆ ನಮಗೆ. ಮತ್ತು ಆ್ಯಸ್ ದ ಚಿಪ್ಸ್ ಆರ್ ಫ್ಲಶ್ಡ್ ಅವೇ ದ ಕಟಿಂಗ್ ಝೋನ್ ವಿಲ್ ಬಿ ನೀಟ್. ಮತ್ತು ಯಾವಾಗ ಅಲ್ಲಿ ಕಟಿಂಗ್ ಝೋನಲ್ಲಿ ಆ ಚಿಪ್ಸ್ ಎಲ್ಲ ದೂರ ತಳ್ಳಿಬಿಡುತ್ತೆ, ಇದ್ರ ಕೆಲಸ ದೂರ ತಳ್ಳೋದು ಅಂತ ಆವಾಗಲೇ ಹೇಳಿದ್ನಲ್ಲ. ಸೊ ಯಾವಾಗ ದೂರ ತಳ್ಳಿಬಿಡುತ್ತೆ ಆವಾಗ ಆ ಪರ್ಟಿಕ್ಯುಲರ್ ಕೆಲಸ ಮಾಡೋವಂಥ ಜಾಗ ಕ್ಲೀನಾಗಿರುತ್ತೆ, ನೀಟಾಗಿರುತ್ತೆ. ಆ್ಯಂಡ್ ದ ಮೆಷಿನ್ ಆರ್ ಜಾಬ್ ವಿಲ್ ನಾಟ್ ಗೆಟ್ ರಸ್ಟೆಡ್ ಬಿಕಾಸ್ ದಿ ಕೂಲೆಂಟ್ ಪ್ರಿವೆಂಟ್ಸ್ ಕರೋಷನ್. ಮತ್ತು ಜಾಬ್ ಆಗಲಿ ಅದು ಯೂಸ್ ಮಾಡುವಂಥ ಮಿಷಿನ್ ಆಗಲಿ ಆ ಜಾಗ ಎಲ್ಲ ರಸ್ಟ್ ಆಗೋದನ್ನು ಅವಾಯ್ಡ್ ಮಾಡುತ್ತೆ, ರಸ್ಟ್ ಹಿಡಿಯೋದನ್ನು ಅವಾಯ್ಡ್ ಮಾಡುತ್ತೆ. ಇದಿಷ್ಟು ಅಡ್ವಾಂಟೇಜಸ್ ಆಫ್ ದಿ ಕಟಿಂಗ್ ಫ್ಲೂಯಿಡ್ ಅಥವಾ ಕೂಲೆಂಟ್ ಅಂತ ಏನು ಕರಿತೀವಿ ಅದು. ಕಟಿಂಗ್ ಫ್ಲೂಯಿಡ್ ಅಥವಾ ಕೂಲೆಂಟು ನೀವೆಲ್ಲರೂ ಯೂಸ್ ಮಾಡಿರ್ತೀರ. ನೀವೆಲ್ಲರೂ ಇಲ್ಲಿ ತನಕ ಡ್ರಿಲ್ಲಿಂಗ್ ಮಾಡಬೇಕಾದ್ರೆಲ್ಲ ನೀವು ಅದನ್ನು ಉಪಯೋಗಿಸಿರ್ತೀರ. ಅದೇ ಕೂಲೆಂಟ್ ಅಂತ ಕರಿತಾ ಇರ್ತೀವಿ ನಾವು, ಅದನ್ನೇ ಕಟಿಂಗ್ ಫ್ಲೂಯಿಡ್ ಅಂತ ಕರೆಯೋದು. ನೆಕ್ಸ್ಟು ಈ ಕಟಿಂಗ್ ಫ್ಲೂಯಿಡಲ್ಲಿ ಪ್ರಾಪರ್ಟೀಸ್ ಏನಿರ್ತವೆ ಅಂತ. ಗುಡ್ ಪ್ರಾಪರ್ಟೀಸ್ ಯಾವುದ್ಯಾವುದು? ಪ್ರಾಪರ್ಟೀಸ್ ಆಫ್ ಎ ಗುಡ್ ಕಟಿಂಗ್ ಫ್ಲೂಯಿಡ್ ಆಗಬೇಕಾದ್ರೆ ಅದರಲ್ಲಿ ಏನೇನು ಪ್ರಾಪರ್ಟೀಸ್ ಇರಬೇಕು? ನಂಬರ್ 1, ಎ ಗುಡ್ ಕಟಿಂಗ್ ಫ್ಲೂಯಿಡ್ ಶುಡ್ ಬಿ ಸಫಿಷಿಯೆಂಟ್ಲಿ ವಿಸ್ಕಾಸ್. ಅದು ಸಫಿಷಿಯೆಂಟಾಗಿ ವಿಸ್ಕಾಸ್ ಆಗಿರಬೇಕು. ಅಟ್ ಕಟಿಂಗ್ ಟೆಂಪರೇಚರ್ ದ ಕೂಲೆಂಟ್ ಶುಡ್ ನಾಟ್ ಕ್ಯಾಚ್ ಫೈರ್. ಮತ್ತು ನೀವು ಆ ಕಟಿಂಗ್ ಆಗ್ತಾ ಇರ್ಬೇಕಾದ್ರೆ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಫ್ರಿಕ್ಷನ್ ಬರುತ್ತೆ, ಫ್ರಿಕ್ಷನಿಂದ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಅಲ್ಲಿ ಆ ಕೂಲೆಂಟು ಫೈರ್ ಕ್ಯಾಚ್ ಮಾಡಬಾರ್ದು, ಅಲ್ಲಿ ಹತ್ಕೋಬಾರ್ದು, ಫೈರು ಕ್ಯಾಚ್ ಆಗಬಾರ್ದು. ಇಟ್ ಶುಡ್ ಹ್ಯಾವ್ ಎ ಲೋ ಎವಾಪ್ರೇಷನ್ ರೇಟ್. ಮತ್ತು ಅದು ದಿಕ್ಕಾಪಲ್ಲ ಎವಾಪ್ರೇಟ್ ಆಗಿಬಿಡ್ತಾಯಿದ್ರೆ ಅದನ್ನು ಕಾಸ್ಟು ಜಾಸ್ತಿ ಆಗಿಬಿಡುತ್ತೆ. ಸೊ ಎವಾಪ್ರೇಷನ್ ರೇಟು ಭಾಳ ಕಮ್ಮಿ ಇರಬೇಕು, ಭಾಳ ಕಮ್ಮಿಯಾಗಿ ಭಾಳ ಸ್ಲೋ ಆಗಿ ಅದು ಎವಾಪ್ರೇಟ್ ಆಗಬೇಕು. ಇಟ್ ಶುಡ್ ನಾಟ್ ಕರೋಡ್ ದಿ ವರ್ಕ್ ಪೀಸ್ ಆರ್ ಮೆಷಿನ್. ಇಟ್ ಶುಡ್ ನಾಟ್ ಕರೋಡ್ ಆರ್ ವರ್ಕ್ ಪೀಸ್. ಇಟ್ ಶುಡ್ ನಾಟ್ ಕರೋಡ್ ದಿ ವರ್ಕ್ ಪೀಸ್ ಆರ್ ಮಿಷಿನ್ ಅಂತಂದರೆ ಈ ಮಿಷಿನ್ನಾಗಲಿ ಅಥವಾ ವರ್ಕ್ ಪೀಸ್ನಾಗಲಿ ಇದು ಹಾಳು ಮಾಡಬಾರ್ದು. ಕರೋಡ್ ಅಂತಂದರೆ ನಾಶ ಮಾಡೋದು ಅಂತ, ಹಾಳು ಮಾಡಬಾರ್ದು. ಇದನ್ನು ಯೂಸ್ ಮಾಡೋದ್ರಿಂದ ಬೇರೆ ಇನ್ನೇನೇ ಎಫೆಕ್ಟ್ ಆಗಿಬಿಟ್ಟು ಆ ಮಿಷಿನ್ ಆಗಲಿ ಅಥವಾ ವರ್ಕ್ ಪೀಸ್ ಆಗಲಿ ಹಾಳಾಗಬಾರ್ದು. ಮತ್ತು ಅದೇ ಕಂಟಿನ್ಯೂ ಆಗುತ್ತೆ. ಪ್ರಾಪರ್ಟೀಸ್ ಆಫ್ ಗುಡ್ ಕಟಿಂಗ್ ಫ್ಲೂಯಿಡ್. ಇಟ್ ಮಸ್ಟ್ ಬಿ ಸ್ಟೇಬಲ್ ಆ್ಯಂಡ್ ಶುಡ್ ನಾಟ್ ಫೋಮ್ ಆರ್ ಫ್ಯೂಮ್. ಫೋಮ್ ಅಂತಂದರೆ ನೊರೆ ಬರುತ್ತಲ್ಲ, ಅದು ನೊರೆ ಥರ ಬರುತ್ತಲ್ಲ ಅದು. ಫ್ಯೂಮ್ ಅಂತಂದರೆ ಹೊಗೆ. ಇದು ಸ್ಟೇಬಲ್ ಆಗಿರಬೇಕು. ಯೂಸ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ನೊರೆ ಥರ ಉತ್ಪತ್ತಿ ಆಗಬಾರ್ದು, ಮತ್ತು ಹೊಗೆನೂ ಬರಬಾರ್ದು. ಆ್ಯಂಡ್ ಇಟ್ ಶುಡ್ ನಾಟ್ ಕ್ರಿಯೇಟ್ ಎನಿ ಸ್ಕಿನ್ ಪ್ರಾಬ್ಲಮ್ಸ್ ಟು ದ ಆಪ್ರೇಟರ್. ಮತ್ತು ಮೇಯ್ನು ಆಪ್ರೇಟರ್ ಯೂಸ್ ಮಾಡ್ತಾರೆ, ಆಪ್ರೇಟರ್ಗೆ ಯಾವುದೇ ಥರದ ಸ್ಕಿನ್ ಪ್ರಾಬ್ಲಮ್ಮು ಉಂಟಾಗಬಾರ್ದು. ಮತ್ತು ಶುಡ್ ನಾಟ್ ಗಿವ್ ಆಫ್ ಬ್ಯಾಡ್ ಸ್ಮೆಲ್ ಆರ್ ಕಾಸ್ ಇಚಿಂಗ್ ಎಕ್ಸೆಟ್ರಾ ವಿಚ್ ಆರ್ ಲೈಕ್ಲಿ ಟು ಇರಿಟೇಟ್ ದಿ ಆಪ್ರೇಟರ್, ದಸ್ ರೆಡ್ಯೂಸಿಂಗ್ ಇಸ್ ಎಫಿಷಿಯನ್ಸಿ. ಇದು
ಸ್ಮೆಲ್ ಇರಬಾರ್ದು, ಬೇರೆ ಬ್ಯಾಡ್ ಸ್ಮೆಲ್ಲು ಆ ಥರದ್ದೆಲ್ಲ ಯಾವುದೇ ಥರದ ಬ್ಯಾಡ್ ಸ್ಮೆಲ್ಲು ಇರಬಾರ್ದು. ಮತ್ತು ಇಚಿಂಗ್ ಆಗುವಂಥ ಯಾವುದೂ ಅಲ್ಲಿ ಸಬ್ಸ್ಟೆನ್ಸು ಇರಕೂಡ್ದು. ಇದು ಈ ಬೈ ಚಾನ್ಸ್ ಆ ಥರ ಎಲ್ಲ ಆದರೆ ಇರಿಟೇಟ್ ಆಗೋಕ್ಕೆ ಶುರು ಆಗುತ್ತೆ ಆಪ್ರೇಟರ್ಗೆ ಯಾವಾಗ ಇರಿಟೇಟ್ ಆಗೋಕ್ಕೆ ಶುರು ಆಗುತ್ತೆ ಆವಾಗ ಆಪ್ರೇಟರ್ದು ಎಫಿಷಿಯನ್ಸಿ ಹೊರಟೋಗುತ್ತೆ. ಹ್ಯಾಂಡ್ ಶುಡ್ ಬಿ ಟ್ರಾನ್ಸ್ಪರೆಂಟ್, ಮತ್ತು ಅದು ಟ್ರಾನ್ಸ್ಪರೆಂಟ್ ಆಗಿರಬೇಕು, ಕಾಣ್ತಾ ಇರಬೇಕು. ಈಗ ನಿಮಗೆ ಅಲ್ಲಿ ಕಟಿಂಗ್ ಆಗೋ ಜಾಗದಲ್ಲಿ ಬೀಳ್ತಾ ಇದ್ದರೆ ಅಲ್ಲಿ ಟ್ರಾನ್ಸ್ಪರೆಂಟಾಗಿ ನಮಗೆ ಕಾಣ್ತಾ ಇರಬೇಕು. ಅಲ್ಲಿ ಟ್ರಾನ್ಸ್ಪರೆಂಟಾಗಿ ನಮಗೆ ಕಾಣಲೇ ಇಲ್ಲ ಅಂತಂದರೆ ಅಲ್ಲಿ ಆಪ್ರೇಷನ್ನು ಸರಿಯಾಗಿ ಆಗ್ತಾ ಇದೆಯಾ ಇಲ್ವಾ ಅನ್ನೋದೇ ಗೊತ್ತಾಗೋದಿಲ್ಲ. ಮತ್ತು ಟೈಪ್ಸ್ ಆಫ್ ಕಟಿಂಗ್ ಫ್ಲೂಯಿಡ್, ಮತ್ತು ಇದರಲ್ಲಿ ಟೈಪ್ಸ್ಗಳಿದ್ದಾವೆ. ಟೈಪ್ಸ್ ಆಫ್ ಕಟಿಂಗ್ ಫ್ಲೂಯಿಡ್ ಇದರಲ್ಲಿ ಸ್ಟ್ರೈಟ್ ಮಿನರಲ್ ಆಯಿಲ್, ಕೆಮಿಕಲ್ ಸೊಲ್ಯೂಷನು, ಅದನ್ನು ಸಿಂಥೆಟಿಕ್ ಫ್ಲೂಯಿಡ್ ಅಂತ ಕರೀತಾರೆ. ಮತ್ತು ಕಾಂಪೌಂಡೆಡ್ ಆರ್ ಬ್ಲೆಂಡೆಡ್ ಆಯಿಲ್, ಫ್ಯಾಟಿ ಆಯಿಲ್ಸ್, ಮತ್ತು ಸಾಲ್ಯುಬಲ್ ಆಯಿಲ್ಸ್, ಇದನ್ನು ಎಮಲ್ಸಿಫೈಡ್ ಆಯಿಲ್ ಸೆಟ್ಸ್ ಅಂತಲೂ ಕರೀತಾರೆ. ಇದರಲ್ಲಿ ಸ್ಟ್ರೈಟ್ ಮಿನರಲ್ ಆಯಿಲ್, ಈ ಸ್ಟ್ರೈಟ್ ಮಿನರಲ್ ಆಯಿಲ್ ಅಂತಂದರೆ ಸ್ಟ್ರೈಟ್ ಮಿನರಲ್ ಆಯಿಲ್ ಆರ್ ದಿ ಕೂಲೆಂಟ್ಸ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಅನ್ಡೈಲ್ಯೂಟೆಡ್. ಇದನ್ನು ಡೈಲ್ಯೂಟ್ ಮಾಡ್ದೇ ಡೈರೆಕ್ಟಾಗಿ ಹಾಗೆ ಯೂಸ್ ಮಾಡಿಬಿಡ್ತೀವಿ. ಇಟ್ ಗಿವ್ಸ್ ಆಫ್ ಎ ಕ್ಲೌಡ್ ಆಫ್ ಸ್ಮೋಕ್. ಇದೇನು ಮಾಡುತ್ತೆ, ಇಲ್ಲಿ ಲೈಟಾಗಿ ಕ್ಲೌಡಿ ಎಫೆಕ್ಟ್ ಕೊಡುತ್ತೆ ಮತ್ತು ಸ್ಮೋಕ್ನ ಕೊಡುತ್ತೆ, ಸ್ಮೋಕ್ ಬಂದ್ಬಿಡುತ್ತೆ. ಈ ಸ್ಟ್ರೈಟಾಗಿ ಯಾವುದು ವಿತೌಟ್ ಎನಿ ಮಿಕ್ಸು ಅದನ್ನು ಡೈಲ್ಯೂಟ್ ಮಾಡ್ದೇ ಡೈರೆಕ್ಟಾಗಿ ಯೂಸ್ ಮಾಡೋದ್ರಿಂದ ಅಲ್ಲಿ ಒಂದು ಬೂದ್ಗೆ ಒಂಥರ ಕಲರ್ ಬರುತ್ತೆ ಮತ್ತು ಸ್ಮೋಕು ಬರೋಕ್ಕೆ ಶುರು ಆಗುತ್ತೆ. ಇಟ್ ಹ್ಯಾಸ್ ಲಿಟ್ಲ್ ಎಫೆಕ್ಟ್ ಆ್ಯಸ್ ಎ ಕಟಿಂಗ್ ಫ್ಲೂಯಿಡ್. ಇದು ಸ್ವಲ್ಪ ಕಟಿಂಗ್ ಫ್ಲೂಯಿಡ್ ಎಫೆಕ್ಟು ಇರುತ್ತೆ. ಹೆನ್ಸ್ ಸ್ಟ್ರೈಟ್ ಮಿನರಲ್ ಆಯಿಲ್ ಆರ್ ಪೂರ್ ಕೂಲೆಂಟ್ಸ್. ಅದಕ್ಕೋಸ್ಕರ ಈ ಸ್ಟ್ರೈಟ್ ಮಿನರಲ್ ಆಯಿಲು ಪೂರ್ ಕೂಲೆಂಟದು. ನೀವು ಅಬ್ಸರ್ವ್ ಮಾಡಿರ್ಬೋದು, ಟ್ಯಾಪಿಂಗ್ ಹಾಕಬೇಕಾದ್ರೆ ನೀವು ಟ್ಯಾಪಿಂಗ್ ಆಪ್ರೇಷನ್ ಮಾಡಬೇಕಾದ್ರೆ ಆಯಿಲ್ನ ಯೂಸ್ ಮಾಡಿದ್ದೀರಾ. ಮಾಮೂಲಿ ಲೂಬ್ರಿಕೇಷನ್ ಆಯಿಲ್ ಇದೆಯಲ್ಲ ಅದನ್ನು ಸ್ಟ್ರೈಟ್ ಮಿನರಲ್ ಆಯಿಲ್ ಅಂತ ಕರಿತೀವಿ. ಅದನ್ನು ಡೈರೆಕ್ಟಾಗಿ ಯೂಸ್ ಮಾಡಿದ್ದೀರಾ, ಆವಾಗ ನಿಮಗೆ ಅಲ್ಲಿ ಹೊಗೆ ಬರುತ್ತೆ. ಅಬ್ಸರ್ವ್ ಮಾಡಿದ್ದೀರಾ ನೀವು ಆಲ್ರೆಡಿ. ಟ್ಯಾಪಿಂಗ್ ಆಪ್ರೇಷನ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ಯೂಸ್ ಮಾಡಿಕೊಂಡು ಸೊ ಅಲ್ಲಿ ಹೊಗೆ ಬರುತ್ತೆ ಮತ್ತು ಅಲ್ಲಿ ಬೆಳ್ಳಗೆ ಬರುತ್ತೆ. ಅದಕ್ಕೆ ಇದನ್ನು ಪೂರ್ ಕಟಿಂಗ್ ಫ್ಲೂಯಿಡ್ ಅಂತ ಕರೀತಾರೆ. ಎದಕ್ಕೋಸ್ಕರ ಇದನ್ನು ಈ ಸ್ಟ್ರೈಟ್ ಮಿನರಲ್ ಆಯಿಲ್ನ ಡೈರೆಕ್ಟಾಗಿ ಎಲ್ಲ ಕಡೆಯೂ ಇದನ್ನು ಯೂಸ್ ಮಾಡಲ್ಲ. ಆದರೆ ಕೆರೋಸಿನ್ ಈಸ್ ಆಲ್ಸೋ ಎ ಮಿನರಲ್ ಆಯಿಲ್. ಕೆರೋಸಿನ್ ಕೂಡ ಮಿನರಲ್ ಆಯಿಲ್. ಈ ಕೆರೋಸಿನನ್ನು ಯಾವಾಗಲೂ ನಾವು ಅಲ್ಯೂಮಿನಿಯಂ ಆಪ್ರೇಷನ್ ಮಾಡಬೇಕಾದ್ರೆ, ಅಲ್ಯೂಮಿನಿಯಂ ಮೇಲೆ ಕಟಿಂಗ್ ಆಪ್ರೇಷನ್ ಮಾಡಬೇಕಾದ್ರೆ ಈ ಕೆರೋಸಿನ್ನ ಯಾವಾಗಲೂ ಯೂಸ್ ಮಾಡ್ತೀವಿ. ಅಲ್ಲೊಂದು ಕಡೆ ಮಾತ್ರ ಯಾವಾಗಲೂ ಯೂಸ್ ಮಾಡ್ತೀವಿ. ಮತ್ತು ಕೆಮಿಕಲ್ ಸೊಲ್ಯೂಷನ್, ಸಿಂಥೆಟಿಕ್ ಆಯಿಲ್ ಏನು ಹೇಳ್ತೀವಿ ಅದು. ದೀಸ್ ಕನ್ಸಿಸ್ಟ್ಸ್ ಆಫ್ ಕೇರ್ಫುಲಿ ಚೂಸನ್ ಕೆಮಿಕಲ್ಸ್ ಇನ್ ಡೈಲ್ಯೂಟ್ ಸೊಲ್ಯೂಷನ್ ವಿತ್ ವಾಟರ್. ಇದು ಭಾಳ ಕೇರ್ಫುಲ್ಲಾಗಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಯಾಕೆಂದರೆ ಕೆಮಿಕಲ್ಸ್ ಇರುತ್ತೆ ಮತ್ತು ವಾಟ್ರಲ್ಲಿ ಅದು ಡೈಲ್ಯೂಟ್ ಆಗುತ್ತೆ, ವಾಟ್ರಲ್ಲಿ ಮಿಕ್ಸ್ ಆಗುತ್ತೆ. ನೀವು ಆಲ್ರೆಡಿ ಅದನ್ನು ನೋಡಿದ್ದೀರ. ಒಂದು 2 ಕಪ್ಪು ಇದಕ್ಕೆ ಕಟಿಂಗ್ ಫ್ಲೂಯಿಡ್ಗೆ ಹೆಚ್ಚು ಕಮ್ಮಿ ನೀವು ಅರ್ಧ ಬಕೆಟ್ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡಿದ್ದೀರ. ಸೊ ಅದೇ ಥರ ನೀರಲ್ಲಿ ಅದು ಮಿಕ್ಸ್ ಆಗುವಂಥದ್ದು. ಮತ್ತು ದೇ ಪೊಸೆಸ್ ಎ ಗುಡ್ ಫ್ಲಶಿಂಗ್ ಆ್ಯಂಡ್ ಎ ಗುಡ್ ಕೂಲಿಂಗ್ ಆ್ಯಕ್ಷನ್ ಆ್ಯಂಡ್ ಆರ್ ನಾನ್ ಕರೋಸಿವ್ ಆ್ಯಂಡ್ ನಾನ್ ಕ್ಲಾಗಿಂಗ್. ಇದು ಫ್ಲಶ್ ಔಟ್ ಮಾಡುತ್ತಲ್ಲ, ಚಿಪ್ಸಲ್ಲಿ ಉತ್ಪತ್ತಿ ಆಗೋದನ್ನು ಫ್ಲಶ್ ಔಟ್ ಮಾಡುತ್ತೆ ಅಂತ ಹೇಳೋದನ್ನು, ಅದು ಭಾಳ ಚೆನ್ನಾಗಿ ಇದು ಮಾಡುತ್ತೆ. ಮತ್ತು ಕೂಲಿಂಗ್ ಆ್ಯಕ್ಷನ್ನು ಭಾಳ ಚೆನ್ನಾಗಿರುತ್ತೆ, ಆ್ಯಂಡ್ ನಾನ್ ಕರೋಸಿವ್ ಆಲ್ಸೋ. ನಾನ್ ಕರೋಸಿವ್ ಅದು ತುಕ್ಕಿಡಿಯೋದಿಲ್ಲ ಮತ್ತು ಕ್ಲಾಗ್ ಆಗೋದಿಲ್ಲ. ಅಲ್ಲಲ್ಲಿ ಆ ಚಿಪ್ಸ್ಗಳಾಗಲಿ ಯಾವುದಾಗಲಿ ಕ್ಲಾಗ್ ಆಗೋದಿಲ್ಲ. ಹೆನ್ಸ್ ದೇ ಆರ್ ವೈಡ್ಲಿ ಯೂಸ್ಡ್ ಫಾರ್ ಗ್ರೈಂಡಿಂಗ್ ಆ್ಯಂಡ್ ಸಾಯಿಂಗ್. ಅದಕ್ಕೋಸ್ಕರ ಇದನ್ನು ಎಲ್ಲ ಕಡೆಯೂ ಗ್ರೈಂಡಿಂಗು ಮತ್ತು ಸಾಯಿಂಗ್ ಕಡೆ ಜಾಸ್ತಿ ಯೂಸ್ ಮಾಡ್ತಾರೆ. ಆ್ಯಂಡ್ ದೇ ಡು ನಾಟ್ ಕಾಸ್ ಇನ್ಫೆಕ್ಷನ್ ಆ್ಯಂಡ್ ಸ್ಕಿನ್ ಟ್ರಬಲ್. ಮತ್ತು ಇವು ಸ್ಕಿನ್ಗೆ ಯಾವುದೇ ಥರದ್ದು ಟ್ರಬಲ್ಲು ಮಾಡೋದಿಲ್ಲ, ಇನ್ಫೆಕ್ಟು ಮಾಡೋದಿಲ್ಲ. ಆ್ಯಂಡ್ ದೇ ಆರ್ ಆರ್ಟಿಫಿಷಿಯಲಿ ಕಲರ್ಡ್, ಮತ್ತು ಅದು ಆರ್ಟಿಫಿಷಿಯಲ್ ಆಗಿ ಕಲರ್ ಮಾಡಿರ್ತಾರೆ. ಆ್ಯಂಡ್ ಕಾಂಪೌಂಡೆಡ್ ಆರ್ ಬ್ಲೆಂಡೆಡ್ ಆಯಿಲ್ ಮತ್ತೊಂದು ಥರದ್ದು. ದೀಸ್ ಆಯಿಲ್ಸ್ ಆರ್ ಯೂಸ್ಡ್ ಇನ್ ಆಟೋಮೆಟಿಕ್ ಲೇತ್ಸ್.
ದೀಸ್ ಆಯಿಲ್ಸ್ ಇದು ಆಟೋಮೆಟಿಕ್ ಲೇತಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ದೀಸ್ ಆಯಿಲ್ಸ್ ಆರ್ ಮಚ್ ಚೀಪರ್ ಆ್ಯಂಡ್ ಹ್ಯಾವ್ ಮೋರ್ ಫ್ಲೂಯಿಡಿಟಿ ದ್ಯಾನ್ ಫ್ಯಾಟಿ ಆಯಿಲ್. ಬೇರೆ ಆಯಿಲ್ಗಿಂತ ಭಾಳ ಹರ್ಕೊಂಡು ಹೋಗುವಂಥದ್ದು, ಫ್ಲೂಯಿಡಿಟಿ ಇರೋದು ತೆಳ್ಳಗಿರುತ್ತೆ, ಭಾಳ ಈಸಿಯಾಗಿ ಅದನ್ನು ಯೂಸ್ ಮಾಡ್ಬೋದು. ಮತ್ತು ಇನ್ನೊಂದು ಫ್ಯಾಟಿ ಆಯಿಲ್, ಲಾರ್ಡ್ ಆಯಿಲ್ ಆ್ಯಂಡ್ ವೆಜಿಟೇಬಲ್ ಆಯಿಲ್ ಆರ್ ಫ್ಯಾಟಿ ಆಯಿಲ್ಸ್. ಲಾರ್ಡ್ ಆಯಿಲ್ ಅಂತ ಒಂದು ಬರುತ್ತೆ, ಮತ್ತು ವೆಜಿಟೇಬಲ್ ಆಯಿಲ್ಗಳು ಫ್ಯಾಟಿ ಆಯಿಲ್ ಅಂತಾರೆ. ದೇ ಆರ್ ಯೂಸ್ಡ್ ಆನ್ ಹೆವಿ ಡ್ಯೂಟಿ ಮೆಷಿನ್ಸ್ ವಿಚ್ ಲೆಸ್ ಕಟಿಂಗ್ ಸ್ಪೀಡ್. ಇದನ್ನು ಹೆವಿ ಡ್ಯೂಟಿ ಮೆಷಿನ್ಸಲ್ಲಿ ಯೂಸ್ ಮಾಡ್ತಾರೆ. ಎಲ್ಲಿ ಲೆಸ್ ಕಟಿಂಗ್ ಸ್ಪೀಡ್ ಕಮ್ಮಿ ಯೂಸ್ ಮಾಡಿಕೊಂಡು ಆಪ್ರೇಷನ್ ಮಾಡ್ತಾ ಇರ್ತಾರೆ ಅಂಥ ಕಡೆ ಅದನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ದೇ ಆರ್ ಆಲ್ಸೋ ಯೂಸ್ಡ್ ಆನ್ ಬೆಂಚ್ ವರ್ಕ್ ಫಾರ್ ಕಟಿಂಗ್ ಥ್ರೆಡ್ಸ್ ಬೈ ಟ್ಯಾಪ್ಸ್ ಆ್ಯಂಡ್ ಡೈಸ್. ಟ್ಯಾಪ್ಸ್ ಆ್ಯಂಡ್ ಡೈಸಲ್ಲಿ ಬೆಂಚ್ ವರ್ಕ್ ಮಾಡ್ಬೇಕಾದ್ರೆ ಈ ಫ್ಯಾಟಿ ಆಯಿಲ್ನ ಯೂಸ್ ಮಾಡ್ತಾರೆ. ಹಾಗೆ ಸಾಲ್ಯುಬಲ್ ಆಯಿಲ್ ಅಥವಾ ಎಮಲ್ಸಿಫೈಡ್ ಆಯಿಲ್ ಅಂತಲೂ ಕರೀತಾರೆ. ಇದು ವಾಟರ್ ಈಸ್ ದ ಚೀಪೆಸ್ಟ್ ಕೂಲೆಂಟ್, ಬಟ್ ಇಟ್ ಈಸ್ ನಾಟ್ ಸೂಟಬಲ್ ಬಿಕಾಸ್ ಇಟ್ ಕಾಸಸ್ ರಸ್ಟ್ ಟು ಫೆರಸ್ ಮೆಟಲ್. ವಾಟರು ಭಾಳ ಭಾಳ ಚೀಪಾಗಿ ಸಿಗುವಂಥ ಕೂಲೆಂಟು. ಡೈರೆಕ್ಟಾಗಿ ಕೆಲವು ಸಲ ನಾವು ಅದನ್ನು ಯೂಸ್ ಮಾಡಿದ್ದೀವಿ, ಆದರೆ ಇದು ಫೆರಸ್ ಮೆಟಲ್ ಮೇಲೆ ರಸ್ಟ್ ಹಿಡಿಯುವಂಥ ಚಾನ್ಸಸ್ಸು ಇರ್ತದೆ. ಅದಕ್ಕೆ ಎನ್ ಆಯಿಲ್ ಕಾಲ್ಡ್ ಸಾಲ್ಯುಬಲ್ ಆಯಿಲ್ ಈಸ್ ಆಡೆಡ್ ಟು ದ ವಾಟರ್. ಈ ಸಾಲ್ಯುಬಲ್ ಆಯಿಲ್ನ ವಾಟರ್ಗೆ ಆ್ಯಡ್ ಮಾಡ್ತೀವಿ, ವಿಚ್ ಗೆಟ್ಸ್ ಎ ನಾನ್ ಕರೋಸಿವ್ ಎಫೆಕ್ಟ್. ಈ ಆಯಿಲ್ನ ಯಾವಾಗ ನಾವು ವಾಟರ್ಗೆ ಮಿಕ್ಸ್ ಮಾಡ್ತೀವಿ ಆವಾಗ ಅದು ನಾನ್ ಕರೋಸಿವ್ ಎಫೆಕ್ಟನ್ನ ಹೊಂದುತ್ತೆ. ವಿತ್ ವಾಟರ್ ಇನ್ ದಿ ರೇಷಿಯೋ ಆಫ್ ಅಬೌಟ್ 1:20. ಒಂದು ಬಾಟ್ಲು ಇಷ್ಟು ಬಾಟ್ಲದು ಇದು ಕಟಿಂಗ್ ಫ್ಲೂಯಿಡ್ ತೊಗೊಂಡ್ರೆ ಇದೇ ಥರದ 20 ಬಾಟ್ಲು ನೀರು ಹಾಕಿ ಅದನ್ನು ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಮತ್ತು ಇಟ್ ಡಿಸಾಲ್ವ್ಸ್ ಇನ್ ವಾಟರ್ ಗಿವಿಂಗ್ ಎ ವೈಟ್ ಮಿಲ್ಕಿ ಸೊಲ್ಯೂಷನ್. ಇದು ನೀರೊಳಗಡೆ ಭಾಳ ಸಲೀಸಾಗಿ ಡಿಸಾಲ್ವ್ ಆಗುತ್ತೆ, ಮತ್ತು ವೈಟ್ ಮಿಲ್ಕಿ ಸೊಲ್ಯೂಷನ್, ಒಳ್ಳೆ ವೈಟ್ ಮಿಲ್ಕಿ ಥರ ಇರುತ್ತೆ. ಆ್ಯಂಡ್ ಸಾಲ್ಯುಬಲ್ ಆಯಿಲ್ ಈಸ್ ಆ್ಯನ್ ಆಯಿಲ್ ಬ್ಲೆಂಡ್ ಮಿಕ್ಸ್ಡ್ ವಿತ್ ಆ್ಯನ್ ಎಮಲ್ಸಿಫೈಯರ್. ಇದು ಎಮಲ್ಸಿಫೈಯರಲ್ಲೂ ಮಿಕ್ಸ್ ಆಗುತ್ತೆ, ಅದು ಜಾರದು ಇರುತ್ತಲ್ಲ ಅದು. ಆ್ಯಂಡ್ ಇನ್ನೊಂದು ಸಾಲ್ಯುಬಲ್ ಆಯಿಲ್ ಕಂಟಿನ್ಯೂ ಆಗುತ್ತೆ. ಅದರ್ ingredients are mixed with the oil to give better protections against corrosion and helps in the prevention of skin irritations. ಇದು ಬೇರೆ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸ್ ಮಾಡಿರ್ತಾರೆ. ಇದು ಕರೋಷನ್ ಎಗೇನ್ಸ್ಟ್ ಆಗಿ ಕೆಲಸ ಮಾಡುತ್ತೆ, ಅಂದರೆ ಕರೋಷನ್ ಹಿಡಿದೇ ಇರೋ ಥರ, ಕರೋಷನ್ ಆಗದೇ ಇರೋ ಥರ ನೋಡ್ಕೊಳುತ್ತೆ, ಮತ್ತು ಸ್ಕಿನ್ಗೆ ಇರಿಟೇಷನ್ ಆಗೋದೆ ಅದೆಲ್ಲ ಪ್ರಿವೆಂಟ್ ಮಾಡುತ್ತೆ, ಅವಾಯ್ಡ್ ಮಾಡುತ್ತೆ. And soluble oil is generally used as a cutting fluid for central lathe, drilling, milling and sawing. ಈ ಥರ ಎಲ್ಲ ಆಪ್ರೇಷನ್ಸ್ಗೂ ಈ ಸಾಲ್ಯುಬಲ್ ಆಯಿಲ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಸಾಫ್ಟ್ ಸೋಪ್ ಆ್ಯಂಡ್ ಕಾಸ್ಟಿಕ್ ಸೋಡಾ ಸರ್ವ್ಸ್ ಆ್ಯಸ್ ಎ ಎಮಲ್ಸಿಫೈಯಿಂಗ್ ಏಜೆಂಟ್. ಸಾಫ್ಟ್ ಸೋಪು ಮತ್ತು ಕಾಸ್ಟಿಕ್ ಸೋಡಾ ಎಮಲ್ಸಿಫೈಯಿಂಗ್ ಏಜೆಂಟ್ ಥರ ಕೆಲಸ ಮಾಡುತ್ತೆ. ಮತ್ತು ರೆಕಮೆಂಡೆಡ್ ಕಟಿಂಗ್ ಫ್ಲೂಯಿಡ್ ಫಾರ್ ವೇರಿಯಸ್ ಮೆಟಲ್ಸ್ ಆ್ಯಂಡ್ ಡಿಫ್ರೆಂಟ್ ಆಪ್ರೇಷನ್ಸ್. ಬೇರೆ ಬೇರೆ ಆಪ್ರೇಷನ್ಸ್ಗೆ, ಬೇರೆ ಬೇರೆ ಮೆಟಲ್ಗೆ ಬೇರೆ ಬೇರೆ ಥರ ಕಟಿಂಗ್ ಫ್ಲೂಯಿಡನ್ನು ಯೂಸ್ ಮಾಡೋಕ್ಕೆ ಇಲ್ಲಿ ಒಂದು ಲಿಸ್ಟ್ ಇದೆ. ಇದನ್ನು ನೋಡಿ, ಯಾವ್ಯಾವ ಥರ ಕಟಿಂಗ್ ಫ್ಲೂಯಿಡು ಯಾವ್ಯಾವ ಥರ ಆಪ್ರೇಷನ್ಸ್ಗೆ ಮಾಡಬೇಕು. ರೀಮಿಂಗು, ಥ್ರೆಡ್ಡಿಂಗು, ಟರ್ನಿಂಗು, ಈ ಥರ ಬೇರೆ ಬೇರೆ ಆಪ್ರೇಷನ್ ಮೆಟೀರಿಯಲ್ಲು, ಇಲ್ಲಿ ಯಾವ್ಯಾವ ಮೆಟೀರಿಯಲ್ಗೆ ಯಾವ್ಯಾವ ಥರ ಆಪ್ರೇಷನ್ಸ್ಗೆ ಯಾವ್ಯಾವ ಕಟಿಂಗ್ ಫ್ಲೂಯಿಡನ್ನ ಯೂಸ್ ಮಾಡಬೇಕು ಅಂತ ಇಲ್ಲಿ ಒಂದು ಲಿಸ್ಟ್ ಇದೆ, ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಅಸೈನ್ಮೆಂಟು ಏನು ನೋಡೋಣ. ಇದು ನೀವು ಬರೆದು ಕಳಿಸ್ಬೇಕು ನನಗೆ. ಸ್ಟೇಟ್ ದಿ ಫಂಕ್ಷನ್ ಆಫ್ ಕಟಿಂಗ್ ಫ್ಲೂಯಿಡ್ ಆ್ಯಂಡ್ ದೇರ್ ಅಡ್ವಾಂಟೇಜಸ್. ಅದರದ್ದು ಅಡ್ವಾಂಟೇಜಸ್ಸು ಮತ್ತು ಅದರ ಕೆಲಸ ಏನು, ಅದೇನು ಕೆಲಸ ಮಾಡುತ್ತೆ ಮತ್ತು ಅದರದ್ದು ಅಡ್ವಾಂಟೇಜಸ್ ಏನು ಅಂತ ಹೇಳಬೇಕು. ಆ್ಯಂಡ್ ಸ್ಟೇಟ್ ದಿ ಪ್ರಾಪರ್ಟೀಸ್ ಆಫ್ ಎ ಗುಡ್ ಕಟಿಂಗ್ ಟೂಲ್. ಗುಡ್ ಕಟಿಂಗ್ ಫ್ಲೂಯಿಡ್ದು ಪ್ರಾಪರ್ಟೀಸ್ ಯಾವುದ್ಯಾವುದು. ಆ್ಯಂಡ್ ಐಡೆಂಟಿಫೈ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕಟಿಂಗ್ ಫ್ಲೂಯಿಡ್. ಡಿಫ್ರೆಂಟ್ ಟೈಪ್ಸ್ ಆಫ್ ಕಟಿಂಗ್ ಫ್ಲೂಯಿಡನ್ನ ಐಡೆಂಟಿಫೈ ಮಾಡಬೇಕು. ಮತ್ತು ಇದ್ರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿಗೆ ಬೇಕು ಅಂತಂದರೆ ಎಲ್ಲ ಹೆಚ್ಚು ಕಮ್ಮಿ ಎಲ್ಲ ಹೇಳಿದ್ದೀನಿ. ಇದು ರೆಫರೆನ್ಸು ಪೇಜ್ ನಂಬರ್ 154 ಆ್ಯಂಡ್ 155 ಇನ್ 4th ಸೆಮಿಸ್ಟರ್ ನಿಮಿಗ್ ಬುಕ್. 4th ಸೆಮಿಸ್ಟರ್ ನಿಮಿಗ್ ಬುಕ್ಕಲ್ಲಿ 154 ಮತ್ತು 155ನೇ ಪೇಜಲ್ಲಿ ಇದ್ರ ಬಗ್ಗೆ ಇದೆ. ಅದರಲ್ಲೂ ಕೂಡ ನೀವು ಇದನ್ನು ನೋಡ್ಕೋಬೋದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಇಷ್ಟೊತ್ತು ತನಕ ನನ್ನ ಜೊತೆ ಇದ್ದದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಮತ್ತು ಮುಂದಿನ
ತರಗತಿಯಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ವೆರಿ ಮಚ್.